ನಮಸ್ಕಾರ ವೀಕ್ಷಕರೇ, ಶಿವನ್ಪುರ ಸುತ್ತಮುತ್ತ ಎಷ್ಟೋ ಪ್ಲೇಸಸ್ಗಳಿದೆ. ಅದರಲ್ಲಿ ಒಂದು ಪ್ಲೇಸ್ ಬಂದು ಹ್ಯಾಂಗಿಂಗ್ ಬ್ರಿಡ್ಜ್, ಶಿವನ್ಪುರ ಹ್ಯಾಂಗಿಂಗ್ ಬ್ರಿಡ್ಜ್. ಇದು ತುಂಬ ಫಿಲಮ್ಗಳಲ್ಲಿ ನೀವು ಕೂಡ ನೋಡಿರ್ತೀರಾ. ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ಹ್ಯಾಂಗಿಂಗ್ ಬ್ರಿಡ್ಜ್. ಈ ಬ್ರಿಡ್ಜಲ್ಲಿ ಒಂದು ಗಾಡಿ ಮಾತ್ರ ಹೋಗ್ಬೋದು. ಮೊದಲು ಇಲ್ಲಿಂದ ರೋಡ್ ಕ್ರಾಸ್ ಮಾಡಬೇಕು ಅಂದರೆ, ಈ ನದಿ ಕ್ರಾಸ್ ಮಾಡಬೇಕು ಅಂದರೆ ಯಾವುದೇ ರೀತಿ ಫೆಸಿಲಿಟಿ ಇರಲಿಲ್ಲ. ಮೊದಲು ತೆಪ್ಪಗಳನ್ನ ಬಳಸ್ತಾ ಇದ್ರು ಅಲ್ಲಿಂದ ಇಲ್ಲಿಗೆ ಕ್ರಾಸ್ ಮಾಡೋದಕ್ಕೆ. ಅದಾದಮೇಲೆ ಹ್ಯಾಂಗಿಂಗ್ ಬ್ರಿಡ್ಜನ್ನು ಮಾಡಿದ್ದಾರೆ. ಈಗ ಸದ್ಯಕ್ಕೆ 2 ವೀಲರ್ಗಳು ಹೋಗ್ಬೋದು. ಇಲ್ಲಿ ತನಕ 2 ವೀಲರ್ಗಳಲ್ಲಿ ಬಂದು ಕ್ರಾಸ್ ಮಾಡಿಸ್ತಾರೆ. ಇನ್ನು ಕಾರಲ್ಲಿ ಬರೋರು ಆ ಕಡೆ ಕಾರ್ ನಿಲ್ಲಿಸ್ಬಿಟ್ಟು ಈ ಕಡೆ 2 ವೀಲರ್ಗಳಲ್ಲಿ ಬರ್ತಾರೆ. ಕಾರಣ ದೊಡ್ಡ ನದಿ ಹರಿಯುತ್ತಿಲ್ಲಿ. ಟೋಟಲಿ ಹ್ಯಾಂಗಿಂಗ್ ಬ್ರಿಡ್ಜ್, ವೈರ್ ರೋಪಲ್ಲಿ ಹ್ಯಾಂಗ್ ಆಗಿರುವಂಥ ಬ್ರಿಡ್ಜ್ ಇದು ನೋಡ್ಬೋದು. ತುಂಬ ಆಳವಾದ ನದಿ ಹರಿತಾ ಇರೋದ್ರಿಂದ ಸೇಫ್ ಆಗಿದೆ. 2 ವೀಲರ್ಗಳು ಅದನ್ನು ಮೆನ್ಷನ್ ಮಾಡಿದ್ದಾರೆ, 100 ಜನಕ್ಕಿಂತ ಜಾಸ್ತಿ ಓಡಾಡೋಗಿಲ್ಲ ಅಂತ. ಶಿವನ್ಪುರ ಉಳಿವಿಗೆ ಬಂದರೆ ಇದನ್ನು ಕೂಡ ಒಂದು ಸಲ ನೋಡ್ಬೋದು. ವೆಡ್ಡಿಂಗ್ ಫೋಟೋಶೂಟ್. ಜನಕ್ಕಿಂತ ಜಾಸ್ತಿ ಇರೋಂಗಿಲ್ಲ. 300 ಲಕ್ಷ 3 ಕೋಟಿನಲ್ಲಿ ಮಾಡೋ ಇರುವಂಥ ಹ್ಯಾಂಗಿಂಗ್ ಬ್ರಿಡ್ಜ್. ಫೋಟೋಶೂಟ್, ಬರೀ ಮದುವೆ ಫೋಟೋಶೂಟ್ಗಳೇ. ಎಲ್ಲೋದ್ರೂ ಒಡ್ಕೊಳ್ಳೋ ಕಂಡೀಷನಲ್ಲಿ ಇರ್ತೀವಿ. ಅದಕ್ಕೆ ಇದು ರುದ್ರಾಕ್ಷಿ ಮಂಟಪ ಗವಿ. ಕಲ್ಲಿನಲ್ಲೇ ರುದ್ರಾಕ್ಷಿ. ಎಲ್ಲೇ ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ ನಾವು ರುದ್ರಾಕ್ಷಿ ಉಳ್ಕೊಂಡು. ಇವ್ ನೋಡ್ರಿ, ಇಲ್ಲಿ ನೋಡ್ರಿ ರುದ್ರಾಕ್ಷಿ ಇದಾವ ನೋಡ್ರಿ. ಇಲ್ಲೆಲ್ಲ ಏನ್ ಹಿಂಗ್ ತೋಡವ್ರೆ ಜೇಡ. ಇಲ್ಲಿರೋ ಜೇಡರ ಬಗ್ಗೆ ಹೆಂಗಿದೆ ಅಂದ್ರೆ, ಇದು ಈ ಹುಳ ಒಂದ್ಸತಿ ನಿಮ್ಗೆ ಕಚ್ಚಿಬಿಟ್ರೆ, ನಾವು ಒಬ್ನ ನಮ್ಮ ಫ್ರೆಂಡ್ ನ ಕಚ್ಚಿತ್ರೆ, ಅವನು 24 ಗಂಟೆ ಆ ಜೇಡ ಹೆಂಗ್ ಕೂತಿರತ್ತಲ್ಲ ಹಿಂಗೆ ಕೂತಿದ್ದ. ಅದ್ರದ್ದು ಅಷ್ಟು ಪವರ್ ಇಲ್ಲಿದೆ. ಬಟ್ ಈ ಗುಹೆ ಒಳಗಡೆ ಹೆಂಗ್ ವಾಸ ಇದ್ರು. ನಡ್ಕೊಂಡು ಓಡಾಡೋದಕ್ಕೆ ಕಷ್ಟ ಆಗೈತೆ ನಮ್ಗೆ. ಗುಹೆ 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 ಅಂತ
ರುದ್ರಾಕ್ಷಿ.